ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರ. ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ. ಎಲ್ಲರಿಗೂ ನನ್ನ ನಮಸ್ಕಾರ. ಗುಡ್ ಮಾರ್ನಿಂಗ್. ನಾನು ಮಾರ್ನಿಂಗು ಇವತ್ತು 4:30ಗೆ ಎದ್ದಿದ್ದು, ಏಕೆಂದರೆ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಬೇಗನೆ ಎದ್ದೆ. ಏನಪ್ಪ ಅಂತಂದರೆ ಇವತ್ತು ನಾನು ತುಂಬ ಲಾಂಗ್ ಟೈಮ್ ತೊಗೊಂಡು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕ್ಷಮೆ ಇರಲಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. 2 ಇಯರ್ಸ್ ಬ್ಯಾಕಲ್ಲಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದು. ಸೊ ಫಾರ್ ಲಾಂಗ್ ಟೈಮ್ಸ್ ನಾನು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಆಗೇ ಇರಲಿಲ್ಲ. ಸಾರಿ ಎಲ್ರಿಗೂ. ಏನಪ್ಪ ಅಂತಂದರೆ ನಾವು ಹೊಸ್ದಾಗಿ ಸೈಟ್ ತಗೊಂಡ್ವಿ, ಹಾಗೆ ಮನೆಯೂ ಕಟ್ಸಿದ್ವಿ. ಎಲ್ಲ ರಾಯರ ಆಶೀರ್ವಾದ, ನಮ್ಮ ತಂದೆ ಅಂತಲೂ ಹೇಳ್ಬೋದು ಅವರನ್ನು. ಅವರ ಒಂದು ಅನುಗ್ರಹ ಇಲ್ಲಾಂದಿದ್ದರೆ ಇಷ್ಟೆಲ್ಲ ಮನೆ ಕಟ್ಟೋಕ್ಕಾಗಿರಲಿ, ಸೈಟ್ ತೊಗೊಳಕ್ಕಾಗಿರಲಿ ಆಗ್ತಿರಲಿಲ್ಲ. ಸೊ ಅವರ ಆಶೀರ್ವಾದದಿಂದ ಆ ಕೆಲಸನೂ ಕೂಡ ಆಯಿತು. ಇವಾಗ ನಾನು ಇಲ್ಲಿ ನಿಂತು ಮಾತಾಡ್ತಾಯಿದ್ದೀನಿ. ಇದೇ ನಮ್ಮ ಸ್ವಂತ ಮನೆ. ಈ ಮನೇಲಿ ನಿಂತು ಮಾತಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಅವ್ರು ನಮಗೇನೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ರಾಯರೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಮನೆ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ, ಹಾಗೆ ಹೇಗಿತ್ತು ಜರ್ನಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಓಕೆ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಗಳಿರುತ್ತೆ ಅನ್ನೋದನ್ನು ನಿಮಗೆ ಹೇಳಬೇಕು ಅಂತ ಬಯಸ್ತೀನಿ. ಏನಪ್ಪ ಅಂತಂದರೆ ನಾವು ಬೆಂಗಳೂರಲ್ಲಿ ಒಂದು ಸೈಟ್ ತೊಗೋಬೇಕು ಮತ್ತು ಮನೆ ಕಟ್ಟಬೇಕು ಅನ್ನೋದು ಎಲ್ಲರದ್ದು ಒಂದು ಕನಸಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಅದು ಹಾಗೆ ನಮ್ಮದು ಕೂಡ ಒಂದು ದೊಡ್ಡ ಕನಸಾಗಿತ್ತು. ಅದು ಕನಸು ಎಲ್ಲಿ ನನಸಾಗಲ್ವೋ ಅನ್ನೋ ಭಯದಲ್ಲಿದ್ವಿ. ಏಕೆಂದರೆ ನಿಮಗೆ ಗೊತ್ತು, ಬೆಂಗಳೂರು ಬೆಳೀತಾ ಬೆಳೀತಾ ಎಷ್ಟೆಲ್ಲ ಬೆಳವಣಿಗೆ ಆಗಿದೆ. ಮತ್ತು ಇಲ್ಲಿ ಸೈಟ್ ತೊಗೊಳೋದು ಎಷ್ಟು ಕಷ್ಟ ಇದೆ, ಎಷ್ಟು ಇದಿದೆ ಏನಪ್ಪ, ಎಷ್ಟು ಮೋಸಗಳು ನಡೆಯುತ್ತೆ ಎಲ್ಲ ನಿಮಗೆ ಗೊತ್ತಿದೆ. ಅಂಥ ಕಷ್ಟನ ನಾವು ಕೂಡ ಫೇಸ್ ಮಾಡಿದ್ದೀವಿ ಕೂಡ. ಫಸ್ಟು ಟೈಮು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡ್ವಿ ನಿಜ. ಬಟ್ ಆದರೆ ನಮ್ಮ ಹತ್ರ ಅಷ್ಟು ಕೂಡ ದುಡ್ಡಿರಲಿಲ್ಲ. ಏನು ಮಾಡೋದು? ಇವಾಗ ಬೆಲೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಸೈಟು ಕೂಡ ಮಾತಾಡ್ಸೋಕ್ಕಾಗಲ್ಲ. ನಮಗೇನಕ್ಕೆ ಕನಸಿತ್ತು ಅಂದರೆ ನಾವು ಪ್ರಾಪರ್ ಇಲ್ಲೇ ಬೆಂಗಳೂರಲ್ಲೇ ಒಂದು 10-15 ವರ್ಷದಿಂದ ಇಲ್ಲೇ ಇದ್ವಿ. ಸೊ 15 ವರ್ಷದಿಂದ ನಾವು ಇಲ್ಲೇ ಇದ್ದು ನಾವು ಒಂದೇನೂ ಸಾಧನೆ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಊರಿಂದ ಹಳ್ಳಿಯಿಂದ ಬಂದು ಏನು ಪ್ರಯೋಜನ? ನಮ್ಮ ಮಕ್ಳುಗಳಿಗೆ ಏನಾದರೂ ಒಂದು ನೆಲೆ ಮಾಡಬೇಕು ಅನ್ನೋದು ನಮ್ಮ ಒಂದು ಗುರಿ, ನಮ್ಮ ಒಂದು ಕನಸಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಈ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೋಬೇಕು ಅಂಥೇಳಿ ನಾವು ಕನಸಿಟ್ಕೊಂಡಿದ್ವಿ. ಅದು ನಮ್ಮ ಯಜಮಾನ್ರ ಕನಸು, ನನ್ನ ಕನಸು ಕೂಡ. ಬಟ್ ಆದರೆ ಅದು ಏನು ಮಾಡೋದು, ಹೀಗೆ ಮನುಷ್ಯ ಅನ್ನೋಕ್ಕೆ ಕಷ್ಟಗಳಿದ್ದೇ ಇರುತ್ತಲ್ವ. ನಮಗೂ ಕೂಡ ತುಂಬ ಪ್ರಾಬ್ಲಮ್ಸ್ಗಳಿದ್ವು. ಸೊ ಅದನ್ನೆಲ್ಲ ನಾವು ಇದು ಮಾಡಿಕೊಂಡು ಮತ್ತು ಮಕ್ಳುಗಳನ್ನ ಓದಿಸ್ಕೊಂಡು ಅದೆಲ್ಲ ಪ್ರಾಬ್ಲಮಲ್ಲಿ ಬ್ಯುಸಿ ಆಗಿಬಿಟ್ವಿ. ಮತ್ತು ಹಾಗೆ ಬೆಳೀತಾ ಬೆಳೀತಾ ಬೆಂಗಳೂರು ದೊಡ್ಡದೇ ಆಗ್ತಾ ಹೋಗ್ತು. ಸೊ ನಾವು ಕೂಡ ಯೋಚನೆ ಮಾಡಿದ್ವಿ, ಹಿಂಗೆ ಇದ್ದರೆ ಆಗಲ್ಲ, ಏನಾದರೂ ಮಾಡಿ ಒಂದು ಸೈಟು ತಗೊಳ್ಳೇಬೇಕು ಅಂಥೇಳಿ ನಿರ್ಧಾರ ಮಾಡಿದ್ವಿ. ಆಮೇಲೆ ಏನು ಮಾಡೋದು, ಇವಾಗ ಅಮೌಂಟು ತುಂಬಾ ಬೆಲೆಗಳು ಜಾಸ್ತಿ ಆಗಿರೋದನ್ನು ಹುಡುಕಿದ್ವಿ. ಒಂದು 6 ತಿಂಗಳು ಸತತವಾಗಿ ಹುಡುಕಿದ್ವಿ. ಎಲ್ಲೂ ಮನೆ ಆಗಲಿ ಸೈಟ್ ಆಗಲಿ ಸಿಗಲಿಲ್ಲ ಫ್ರೆಂಡ್ಸ್. ಎಷ್ಟು ಗೋಲ್ಮಾಲಿದೆ ಅಂದರೆ ತುಂಬ ಗೋಲ್ಮಾಲಿದೆ ಸೈಟ್ ವಿಚಾರದಲ್ಲಿ ಮಾತ್ರ. ಹೆಂಗೆಂಗೋ ಕಟ್ಸಿರ್ತಾರೆ ಮನೆಗಳು. ಮತ್ತು ಅದನ್ನೆಲ್ಲ ನಾವು ಒಂದು ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಇರಲ್ಲ, ಒಂದು ಡಾಕ್ಯುಮೆಂಟ್ ಕರೆಕ್ಟಾಗಿರಲ್ಲ. ಏನು ಮಾಡೋದು? ಎಲ್ಲ ನಾವು ಹುಡುಕಿ ತಲೆ ಕೆಟ್ಟು ಹೋಯ್ತು. ನನಗಂತೂ ಸಾಕಾಗೋಯ್ತು ಫ್ರೆಂಡ್ಸ್. ಬಟ್ ಆದರೆ ಆಮೇಲೆ ನಾನು ಒಂದು ರಾಯರಿಗೆ ಅಂತ ಒಂದು ಮೊರೆ ಇಟ್ಟೆ. ಅಪ್ಪ ಕಣ್ಣಲ್ಲೇ ನೀರು ಬಂತು. ಇಷ್ಟೆಲ್ಲ ಕಷ್ಟಪಟ್ಟು ಸೈಟ್ ತೊಗೋಬೇಕಲ್ಲ, ಏನು ಮಾಡೋದು? ನಾನು ಹುಡುಕಿ ಸಾಕಾಗ್ತಾಯಿದೆ, ಎಲ್ಲೂ ಒಂದು ನೆಲೆ ಸಿಗ್ತಿಲ್ಲ ಅಂತ ಹೇಳಿ ನಾನು ಇಲ್ಲೇ ಹತ್ರದಲ್ಲಿರೋ ಕಾಮಧೇನು ಕ್ಷೇತ್ರ, ನಿಮಗೆಲ್ಲ ಗೊತ್ತಿರಬೇಕು ಅಂದ್ಕೋತೀನಿ. ಇಲ್ಲೇ ಬೆಂಗಳೂರಲ್ಲಿ ಕಾಮಧೇನು ಕ್ಷೇತ್ರ ವಟರಳ್ಳಿ ಹತ್ರ ಇದೆ.
ಸೊ ಅಲ್ಲಿ ಹೋಗ್ತೀನಿ ನಾನು. ಅಲ್ಲಿ ಹೋಗ್ಬಿಟ್ಟು ರಾಯರ ಹತ್ರ ಒಂದು ಬೇಡಿಕೆನ ಇಡ್ತೀನಿ, ಅಪ್ಪ ತಂದೆ ಎಲ್ಲಾದರೂ ಒಂದು ಸೈಟ್ನ ನಮಗೆ ತಗೊಳ್ಳೋ ಥರ ಅನುಗ್ರಹ ನೀಡಿ ಪರಮಾತ್ಮ, ಇದರಿಂದ ನಮ್ಮ ಕನಸನ್ನ ಈಡೇರಿಸ್ಕೋಬೇಕು, ಅದಕ್ಕೆ ನಿಮ್ಮದೇ ಹೆಸರಿಡ್ತೀನಿ ಅಂತ ಕೇಳಿಕೊಂಡೆ. ಬಟ್ ಆದರೆ ರಾಯರು ಆ ಕ್ಷಣದಲ್ಲಿ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ನಾವು ಹುಡುಕಿದ್ವಿ. ಆಮೇಲೆ ಬ್ರೋಕರ್ನ ಹಿಡಿದ್ವಿ. ಬ್ರೋಕರು ಅವರು ಕೂಡ ಕಮಿಷನ್ ಇಲ್ಲದೆ ಕೆಲಸ ಮಾಡಲ್ಲ. ಸೊ ಕಮಿಷನ್ ಇಲ್ಲದೆ ಕೆಲಸ ಮಾಡಲ್ಲ ಅಂತ ಅವ್ರನ್ನ ಸುಮ್ಮನೆ ಇದು ಮಾಡೋಕ್ಕೂ ಆಗಲ್ಲ. ಸೊ ಅವ್ರಿಗೆ ದುಡ್ಡು ಕೊಟ್ಬಿಟ್ಟೆ ಕೆಲಸ ಸೈಟ್ ಹುಡ್ಕೋಕ್ಕೆ ಟ್ರೈ ಮಾಡಿದ್ವಿ. ಆಮೇಲೆ ಸೈಟು ಕೂಡ ಹಂಗೋ ಹಿಂಗೋ ರಾಯರ ದಯದಿಂದ ಸಿಕ್ತು. ಅದಕ್ಕೂ ಒಂದು ಕಾಂಪ್ಲಿಕೇಶನ್ ಬಂತು, ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ನಮಗೆ ಪರಿಚಯದವ್ರನ್ನೆಲ್ಲ ಕೇಳಿದ್ವಿ, ಅವರು ಕೂಡ ತೋರಿಸಿದ್ರೂ ಅದು ಸರಿಯಾಗಿ ಡಾಕ್ಯುಮೆಂಟು, ಮದರ್ ಡೀಡು ಏನೂ ಸಿಗಲಿಲ್ಲ ಅದ್ರ ಬಗ್ಗೆ. ನೋಡಿ, ನಮ್ಮವರೇ ನಮ್ಗೆ ಹೇಗೆ ಮೋಸ ಮಾಡ್ತಾರೆ ಅನ್ನೋದು ಕೂಡ ಒಂದಿದೆ. ಸೊ ಆಮೇಲೆ ಏನು ಮಾಡಿದ್ವಿ, ಆಮೇಲೆ ಏನು ಮಾಡಿದ್ವಿ, ಬ್ರೋಕರ್ ಮೂಲಕನೇ ಹೋದ್ವಿ. ಅವರು ಆಗೋ ಈಗ ಒಂದು ಬೆಂಗಳೂರಲ್ಲಿ ಒಂದು ಸೈಟು ಒಂದು 20/40 ಇರೋ ಹಾಗೆ ಕೊಡಿಸಿದ್ರು. ಸೊ ಅದೆಲ್ಲ ರೀತಿಯಲ್ಲೂ ನಮಗೆ ಚೆನ್ನಾಗಿತ್ತು ರಾಯರ ದಯದಿಂದ. ಆಮೇಲೆ ಇವಾಗ ರಿಜಿಸ್ಟ್ರೇಷನ್ ಟೈಮ್ ಬರಬೇಕು, ಮತ್ತು ಈ ಕಮಿಷನ್ಗಳು ಕೊಡಬೇಕು, ಈ ಥರ ಎಲ್ಲ ಟೆನ್ಷನ್ಸ್ ಸ್ಟಾರ್ಟ್ ಆಯಿತು. ಇಷ್ಟ ಆಯಿತು, ಮತ್ತು ಸೈಟೆಲ್ಲ ಓಕೆ ಆಯಿತು. ಆಮೇಲೆ ಅದಕ್ಕೆ ಎಲ್ಲನೂ ನಾವು ಇವಾಗ ಅರೇಂಜ್ ಮಾಡ್ಕೋಬೇಕು, ಅಮೌಂಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ನಮ್ಮ ಮನೆಯವರು ದುಡ್ದಿರೋ PF ದುಡ್ಡು ಮತ್ತು ಅದನ್ನೆಲ್ಲನೂ ಸ್ವಲ್ಪ ಕೂಡಿಟ್ಕೊಂಡಿದ್ರು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, PF ದುಡ್ಡು ಎತ್ಕೊಂಬಿಡೋಣ ಅಂತ. ನಮ್ಮ ಮನೆಯವರು ಅದು ಫ್ಯೂಚರ್ಗೆ ಅಂತ ಇಟ್ಕೊಂಡಿದ್ದೀನಿ, ಹೆಂಗಮ್ಮ ಎತ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿದ್ರು. ಸೊ ನಾನಂದೆ, ಮನೆಯೂ ಕೂಡ ನಮ್ಮ ಫ್ಯೂಚರೇ ಅಲ್ವೇನ್ರಿ, ನಮ್ಮ ಕನಸೇ ತಾನೇ, ಅದನ್ನು ನಾವು ಈಡೇರಿಸ್ಕೊಳ್ಬೇಕು. ಮಕ್ಕಳಿಗೆ ಇವಾಗಲೇ ನಾವು ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ಮುಂದೆ ಅದು ಆಗಲ್ಲ, ಬೆಂಗಳೂರಲ್ಲಿ ಕಷ್ಟ ಆಗಿಬಿಡುತ್ತೆ, ಸೈಟ್ಗಳ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ, ಎಲ್ಲೂ ಸಿಗಲ್ಲ ಅಂಥೇಳಿ ಯೋಚನೆ ಮಾಡಿ ಅದನ್ನು PF ವಿಡ್ರಾ ಮಾಡಿದ್ವಿ. ಆಮೇಲೆ ಜೊತೆಗೆ ಸ್ವಲ್ಪ ಸಾಲನೂ ಮಾಡಿಕೊಂಡು, ಮತ್ತು ಇನ್ನೊಂದು ಲೋನ್ಗಿನೆಲ್ಲ ಹಾಕಿಸ್ಕೊಂಡು ಸೈಟು ಪರ್ಚೇಸ್ ಮಾಡಿದ್ವಿ. ಹಂಗೆ ಮನೆಯೂ ಕೂಡ ಲೋನ್ ಮೂಲಕನೇ ಒಂದು ಸ್ವಲ್ಪ ಕಟ್ಕೊಳ್ಳೋಣ ಅಂಥೇಳಿ, ಎಷ್ಟು ದಿನ ಅಂತ ಬಾಡಿಗೆ ಮನೇಲಿರೋಕ್ಕಾಗುತ್ತೆ ಅಂದ್ಬಿಟ್ಟು ಮನೆಯೂ ಕೂಡ ಕಟ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಓಕೆ, ಹಾಗೋ ಹೀಗೋ ನಿರ್ಧಾರ ಏನೋ ಮಾಡಿದ್ವಿ. ಬಟ್ ಆದರೆ ಇವಾಗ ಸೈಟು ಕೂಡ ಸಿಕ್ಕಿದೆ ರಾಯರ ದಯದಿಂದ. ಆದರೆ ಇವಾಗ ಮನೆ ಕಟ್ಟಬೇಕು, ಅದು ಒಂದು ಟಾಸ್ಕಾಗೇ ನಮ್ಮ ಜೀವನದಲ್ಲಿ ಬಂತು. ಸೊ ಆ ಟಾಸ್ಕ್ನ ನಾವು ಯಾವ ರೀತಿ ಫೇಸ್ ಮಾಡಿದ್ವಿ ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲಿಗೆ ಸೈಟನ್ನು ತೊಗೊಂಡ್ವಿ, ಮತ್ತು ಮನೆಯೂ ಕೂಡ ಇಡಿಸ್ಬೇಕು ಅಂದ್ಕೊಂಡ್ವಿ. ಆದರೆ ಸ್ಟಾರ್ಟಿಂಗಲ್ಲಿ ಲೋನ್ಗಳು ಸಿಗಲಿಲ್ಲ. ಲೋನ್ ತೊಗೋಬೇಕು ಅಂದ್ರೂ ಒಂದು ರೀತಿಲಿ ಕಷ್ಟನೇ. ಯಾಕೆ ಅಂತಂದರೆ ಲೋನು ಅಷ್ಟು ಈಸಿಯಾಗಿ ಬೆಂಗಳೂರಲ್ಲಿ, ಅದರಲ್ಲೂ ಸೈಟ್ ತೊಗೊಂಡ್ರೂ ಒಂದು ಹಿಂಸೆ, ಮನೆ ಕಟ್ಟೋಕ್ಕೂ ಇನ್ನೊಂದು ಥರ ಹಿಂಸೆ. ಲೋನ್ಗಳು ಎಲ್ಲೂ ಸಿಗದೇ ಕರೆಕ್ಟಾಗಿ ನಾವು ತುಂಬ ಬ್ಯಾಂಕ್ಗಳಲ್ಲೆಲ್ಲ ವಿಚಾರಿಸಿದ್ವಿ, ಲೋನ್ಗಳು ಸಿಗಲಿಲ್ಲ. ಕೊನೆಗೆ ಏನು ಮಾಡಿದ್ವಿ, ನಮ್ಮ ಯಜಮಾನ್ರು ಅವರ ಗೊತ್ತಿರೋ ಬ್ಯಾಂಕಲ್ಲೇ ಒಂದು ಪರ್ಚೇಸ್ ಏನಾದರೂ ಲೋನ್ಗಿನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಸೈಟ್ ಮೇಲೆ ಹಾಗೋ ಈಗ ಒಂದು ಲೋನ್ಗಿನ್ ತೊಗೊಂಡ್ವಿ. ಮತ್ತು ಮನೇನ ಒಂದು ಚಿಕ್ಕದಾಗಿ ಕಟ್ಟಿಸ್ಕೊಳ್ಳೋಣ ಸಾಕು ಅಂತ ನಿರ್ಧಾರ ಮಾಡಿದ್ವಿ. ಆಮೇಲೆ ಒಂಥರ ಯೋಚನೆ ಮಾಡಿಬಿಟ್ಟು, ಅಯ್ಯೋ ಏನಪ್ಪ, ಬೆಲೆಗಳೆಲ್ಲ ಜಾಸ್ತಿ ಆಗ್ತಾನೆ ಇರುತ್ತೆ, ಅಟ್ಲೀಸ್ಟ್ ಕಟ್ಸ್ತೀವಿ ಸ್ವಲ್ಪ ನೀಟಾಗೇ, ಮಕ್ಕಳು ಕೂಡ ದೊಡ್ಡವರಾದ್ರೂ ಕೂಡ ಇರೋ ಥರ ನಮಗೆ ಒಂದು ಅನುಕೂಲವಾಗಿ ಕಟ್ಸ್ಕೊಳ್ಳೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಆಮೇಲೆ ಸ್ವಲ್ಪ ನಮ್ಮ ಹತ್ರ ಇರುವಂತಹ ಫೈನಾನ್ಸು ಅವು ಇವು ಎಲ್ಲನೂ ಅದಾಗೆ ಹಾಕಿ, ಮತ್ತು ಸ್ವಲ್ಪ ಒಡವೆಗಳು ಕೂಡ ಸ್ವಲ್ಪ ಇಟ್ಟು ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿಸೋಣ ಅಂಥೇಳಿ ಸ್ಟಾರ್ಟ್ ಮಾಡಿಸಿದ್ವಿ. ಹಾಗೆ ಹೋಗ್ತಾಯಿತ್ತು. ಮಧ್ಯದಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ಗಳು ಬಂದು, ಏನು ಮಾಡ್ತೀರಾ, ಹೀಗೆ ನಮ್ಮ ಜರ್ನಿ ಹೋಗ್ತಾಯಿತ್ತು. ಜೊತೆಗೆ ಒಬ್ಬರು ಇವ್ರನ್ನ ಹಿಡಿಬೇಕು, ಮೇಸ್ತ್ರಿ ಹಿಡಿಯೋದು ತುಂಬ ಕಷ್ಟ. ಯಾರನ್ನ ನಂಬಿ ಯಾವ ರೀತಿ ಇದು ಮಾಡೋದು, ಇಂಜಿನಿಯರ್ಸ್ ಹಿಡಿಬೇಕು, ಮೇಸ್ತ್ರಿ ಹಿಡಿಬೇಕು, ಮತ್ತು ಮೆಟೀರಿಯಲ್ಸ್ ಎಲ್ಲ ಎಲ್ಲೆಲ್ಲಿಂದ ತಗೋಬೇಕು ಅಂತ ಅದನ್ನು ಹುಡುಕಬೇಕು. ಒಂದಲ್ಲ ಎರಡಲ್ಲ,
ಅಯ್ಯೋ ತುಂಬಾ ಕಷ್ಟ ಇದೆ ಬಿಡಿ ಮನೆ ಕಟ್ಸೋದು. ನನ್ನ ಅನುಭವಕ್ಕೆ ಇವಾಗ ಬಂತು. ಮೊದಲೆಲ್ಲ ನಮ್ಮ ಅಪ್ಪ ಅಮ್ಮಂದಿರೆಲ್ಲ ಮನೆ ಕಟ್ಟಬೇಕಾದ್ರೆ ನಮಗೇನೂ ಗೊತ್ತಾಗ್ತಾ ಇರಲಿಲ್ಲ. ಅವರು ಏನೋ ಕಟ್ತಾವ್ರೆ ಬಿಡು ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಆಟಾಡ್ಕೊಂಡು ಕಾಲ ಕಳೆದ್ಬಿಡ್ತಾಯಿದ್ವಿ. ಬಟ್ ಇವಾಗ ನಮಗೆ ಒಂದು ಅನುಭವಕ್ಕೆ ಬಂದಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟ ಇದೆ ಮನೆ ಕಟ್ಸೋದು. ಯಾವ ರೀತಿ ಜೀವನ ನಡೆಸಬೇಕು, ಮಕ್ಕಳನ್ನ ಓದಿಸ್ಬೇಕು, ಮನೆ ಕಟ್ಟಿಸ್ಬೇಕು, ನೆಲೆ ಎಲ್ಲ ರೀತಿಲೂ ಒಂಥರ ಟಾಸ್ಕೇ ಅಂದ್ಕೊಳ್ಳಿ ಜೀವನ ನಡೆಸೋದು ಬೆಂಗಳೂರಲ್ಲಿ. ಅದು ಬೇರೆ ಪ್ರತಿಯೊಂದಕ್ಕೂ ಬೆಲೆಗಳು ಏರ್ಕೊಂಡು ಹೋಗ್ತಾ ಇರುತ್ತೆ. ಮೆಟೀರಿಯಲ್ಸ್ಗೂ ಬೆಲೆಗಳು ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಇಟ್ಟಿಗೆ ಬೆಲೆನೂ ಜಾಸ್ತಿ ಆಗಿದೆ, ಮತ್ತು ಸಿಮೆಂಟು, ಕಬ್ಬಿಣ ಪ್ರತಿಯೊಂದಕ್ಕೂ ಕೂಡ ಎಲ್ಲದಕ್ಕೂ GST ಟ್ಯಾಕ್ಸು ಅದು ಇದು ಅಂತ ಹಾಕ್ತಾನೇ ಇರ್ತಾರೆ. ಪ್ರತಿಯೊಬ್ಬರೂ ಕೂಡ ಪ್ರತಿ ಲೋಡ್ ಬಂದಾಗಲೂ ಕೂಡ ಅವ್ರಿಗೆ ಟೀ ಕಾಫಿಗೆ ದುಡ್ಡು ಕೊಡಬೇಕು. ಈ ರೀತಿ ಎಲ್ಲ ರೀತಿಯಿಂದನೂ ಕೂಡ ತುಂಬಾ ಕಷ್ಟ ಇದೆ ಮನೆ ಕಟ್ಸೋದು ಫ್ರೆಂಡ್ಸ್. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಆಸೆ ಅಲ್ವಾ ಅದು. ನಾವು ಕಷ್ಟಪಟ್ಟು ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಂದಮೇಲೆ ಎಷ್ಟೇ ಕಷ್ಟ ಆದ್ರೂ ಬಿಡೋಕ್ಕಾಗಲ್ಲ, ಮಾಡಲೇಬೇಕು. ಹಿಂಗೆ ಇರಬೇಕಾದ್ರೆ ನಮ್ಮ ಮನೆಯವ್ರು ಬೇರೆ ಮಾರ್ನಿಂಗು ಡ್ಯೂಟಿಗೆ ಹೋದರೆ ಇನ್ನು ನೈಟೇ ಬರ್ತಾಯಿದ್ದಿದ್ದು. ಇನ್ನು ಅವರು ಎಲ್ಲಿ ನಿಂತ್ಕೊಂಡು ಕಟ್ಟಿಸ್ತಾರೆ ಅಲ್ವಾ. ಮೊದಲು ನಾನು ಟೀಚರ್ ವರ್ಕ್ ಮಾಡ್ತಾಯಿದ್ದೆ ಸ್ಕೂಲ್ನಲ್ಲಿ. ಸೊ ಈ ಮನೆ ನಮ್ಮ ಕನಸಾಗಿರೋದ್ರಿಂದ ಅದನ್ನು ಹಿಡಿಸಿದ ಮೇಲೆ ನನಗೆ ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಕಾರಣಾಂತರದಿಂದ ಸ್ಕೂಲ್ನೂ ಕೂಡ ಬಿಡಬೇಕಾಗಿ ಬಂತು. ಬಿಟ್ಟು ಇಲ್ಲೇ ನಾನು ಏನಪ್ಪ ಅದು ಸೈಟ್ ನೋಡ್ಕೊಳ್ಳೋದಾಗಿರ್ಬೋದು, ಮತ್ತು ಮೇಸ್ತ್ರಿ ಎಲ್ಲರ ಹತ್ರ ಕೆಲಸ ಮಾಡಿಸೋದಾಗಿರ್ಬೋದು, ಮತ್ತು ಆಳುಗಳೇನಾದರೂ ಕೇಳಿದ್ರೆ ಎಲ್ಲ ತಂದು ಕೊಡೋದು ಮಾಡೋದು. ಮಾರ್ನಿಂಗು ಟೀ ಕಾಫಿ, ತಿರ್ಗಾ ಮತ್ತು ಈವ್ನಿಂಗ್ 4 ಗಂಟೆಗೆ ಒಂದ್ಸಲ ಕಾಫಿ ಕೊಡಬೇಕು, ಸ್ನ್ಯಾಕ್ಸ್ ಕೊಡಬೇಕು. ಇಷ್ಟೆಲ್ಲ ಕೆಲಸಗಳಿರುತ್ತೆ ಫ್ರೆಂಡ್ಸ್. ಆಮೇಲೆ ತಿರ್ಗಾ ಆವಾಗವಾಗ ಮೆಟೀರಿಯಲ್ಸ್ಗಳು ಬರ್ತಾ ಇರುತ್ತೆ. ಮೆಟೀರಿಯಲ್ಸ್ಗಳು ಬಂದಾಗೆಲ್ಲ ನಾವು ಅಲ್ಲೇ ಇದ್ದು ನೋಡ್ಕೋಬೇಕು. ಯಾವ ರೀತಿ ತಂದ, ಎಷ್ಟು ಹಾಕಿದ್ರು, ಏನು ಕತೆ, ಎಷ್ಟು ಮೂಟೆ ಸಿಮೆಂಟ್ ಹಾಕಿದ್ರು, ಕಬ್ಬಿಣ ಎಷ್ಟು ಹಾಕಿದ್ದಾರೆ ಅಂತ ಅವರು ಬಂದು ಹಾಕೋವರೆಗೂ ಇದ್ದು ಗಮನಿಸಬೇಕಾಗುತ್ತೆ. ಇಷ್ಟೆಲ್ಲ ಕೆಲಸಗಳು ನನ್ನ ಮೇಲೆ ಬಿತ್ತು. ಏನು ಮಾಡೋಕ್ಕಾಗುತ್ತೆ. ಈ ಪ್ರಾಬ್ಲಮ್ಸ್ ಈ ಥರ ಫೇಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಹಂಗೋ ಹಿಂಗೋ ಒಂದು ಮನೆ ಕಟ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಎಲ್ಲರನ್ನೂ ಮಾಡಿದ್ವಿ ಮತ್ತು ಮೆಟೀರಿಯಲ್ಸು ಎಲ್ಲರನ್ನೂ ಅವ್ರ ಫ್ರೆಂಡ್ಸ್ ಮೂಲಕ ಎಲ್ಲ ತಿಳ್ಕೊಂಡ್ವಿ. ನಾವು ಈ ಏರಿಯಾಗೆ ಹೊಸಬ್ರೇ. ಇಲ್ಲಿಗೆ ಬಂದು ಬರೀ ಒಂದು 3-4 ತಿಂಗಳಾಯ್ತು ಅಷ್ಟೇ. ದೇವ್ರ ದಯದಿಂದ ಎಲ್ಲ ಕೂಡ ಸುಸೂತ್ರವಾಗಿ ಆಯಿತು. ಇವಾಗ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನ್ನ ರಾಯರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಂಥರ ಕನಸಿದ್ದೇ ಇರುತ್ತಲ್ವ ಫ್ರೆಂಡ್ಸ್. ಹಾಗೆ ನಮ್ಮದು ಇದೊಂದು ಕನಸು. ಅದಿಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಬೆಂಗಳೂರಲ್ಲಿ ಮನೆ ಕಟ್ಸೋದು. ಆಮೇಲೆ ಏನು ಮಾಡಿದೆ, ನಮ್ಮ ಮನೆಯವ್ರು ಮಾರ್ನಿಂಗ್ ಹೋದರೆ ನೈಟೇ ಬರ್ತಿದ್ದಿದ್ದು. ನಾನು ಮಕ್ಕಳು, 2 ಮಕ್ಕಳಿದ್ದಾರೆ ನಮಗೆ. 2 ಮಕ್ಕಳನ್ನು ಕೂಡ ನಾನು ಸ್ಕೂಲಿಗೆ ಕರ್ಕೊಂಡು ಬರಬೇಕು, ಅವ್ರದ್ದು ನೋಡಬೇಕು. ಮತ್ತು ಇಲ್ಲಿ ಮನೆ ಹತ್ರ ಕೆಲಸದವರು ಏನು ಮಾಡ್ತಿದ್ದಾರೆ ಅಂತ ಗಮನಿಸಬೇಕು. ಇಂಜಿನಿಯರ್ ಬಂದರೆ ಅವ್ರ ಹತ್ರ ಪ್ಲ್ಯಾನ್ ಕೇಳಬೇಕು. ಮತ್ತು ಈ ಮೇಸ್ತ್ರಿ ಏನು ಮಾಡಿಸ್ತಾ ಇದ್ದಾರೆ ಕೆಲಸ, ಏನು ಕತೆ ಇವತ್ತು ಅಂತೆಲ್ಲ ವಿಚಾರಿಸ್ಬೇಕು. ಇಷ್ಟೆಲ್ಲ ಕೆಲಸ ನನ್ನ ತಲೆ ಮೇಲೆ ಬಿದ್ದಿದ್ದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕನಸಲ್ವಾ. ಅದರಲ್ಲಿ ಖುಷಿ ಇದೆ ನನಗೆ. ಕೆಲಸ ಮಾಡಿಸಿದ್ದೀನಿ, ಬಟ್ ಅದರಲ್ಲೂ ಒಂಥರ ಖುಷಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟೆಲ್ಲ ಜರ್ನಿ ಮಾಡಿಕೊಂಡು ನಾವು ಹಾಗೋ ಹೀಗೋ ಸೈಟ್ ತಗೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡಿಸಿದ್ವಿ ಕೊನೆಗೆ. ಇನ್ನು ಮುಂದಿನ ಬೇರೆ ಟಾಸ್ಕ್ಗಳನ್ನೆಲ್ಲ ಎದುರಿಸಿದ್ದೀವಿ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಏನು ಗೊತ್ತಾ, ನಾನು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ರಿಗೂ ಜೀವನದಲ್ಲಿ ಟಾಸ್ಕ್ ಇದ್ದೇ ಇರುತ್ತೆ. ಟಾಸ್ಕ್ ಇಲ್ಲದೇ ಇರೋ ಜೀವನನೇ ಇಲ್ಲ. ಎಲ್ಲರೂ ಕೂಡ ಟಾಸ್ಕ್ನ ತಗೊಂಡೇ ಜೀವನ ನಡೆಸಬೇಕಾಗಿದೆ ಅಲ್ವಾ. ಏನೂ ಮಾಡೋಕ್ಕಾಗಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ನಮ್ಮಂಥವ್ರು ಅಷ್ಟೇ ಅಲ್ವಾ ಮಾಡೋದು. ಮುಂದಿನ ಒಂದು ಲಾಂಗ್ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಟೈಮು ಶಾರ್ಟ್ ಇರೋದ್ರಿಂದ
ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಖಂಡಿತ ನಾನು ಇನ್ನೂ ಏನೇನು ಇದು ಮಾಡಿದ್ವಿ ಅಂತ, ನಿಮಗೆ ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದನ್ನು, ಯಾವ ರೀತಿ ನಾವು ಸೈಟ್ ತಗೊಳ್ಳೋಕ್ಕೂ ಕೂಡ ಮೂಲ ಕಾರಣ ಅದೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಸಿದ್ವಿ ಏನು ಅಂತೆಲ್ಲ ವಿಡಿಯೋ ಸಮೇತ ಅಪ್ಲೋಡ್ ಮಾಡ್ತೀನಿ. ನೋಡ್ತಾ ಇರಿ, ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಈ ಥರ ಕಷ್ಟಗಳು ಮನೆ ಕಟ್ಟಬೇಕಾದ್ರೆ ಫೇಸ್ ಮಾಡಿದ್ದೀರಾ ಮತ್ತು ಅದರ ಅನುಭವ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ. ನಿಮ್ಮ ಅನುಭವನೂ ಕೂಡ ತಿಳ್ಕೊಳ್ಬೇಕು ಅನ್ನೋ ಆಸೆ ನನಗೆ, ಏಕೆಂದರೆ ಅಷ್ಟು ಕಷ್ಟ ಇದೆ ಮನೆ ಕಟ್ಟಿಸೋದು. ಸೊ ನಿಮ್ಮ ಅನುಭವಗಳನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.